ಬೆಂಗಳೂರು ನಾಯಕ ರಾಜತ್ ಪಾಟಿದಾರ್ ಹೊಸ ದಾಖಲೆ. ಫೈನಲ್ಗೆ ಕೊಂಡೊಯ್ದ 4ನೇ ನಾಯಕ. ಬೆಂಗಳೂರು ತಂಡದ ಆಟಗಾರರು ಸಿಕ್ಕಾಪಟ್ಟೆ ಜೋಶ್ನಲ್ಲಿ ಇದ್ದಾರೆ. ಇನ್ನೊಂದು ಹೆಜ್ಜೆ ಮುಂದಿಟ್ಟು ಗೆದ್ರೆ ಹೊಸ ಇತಿಹಾಸ ನಿರ್ಮಾಣವಾಗಲಿದೆ. ಈ ನಡುವೆ ಮೊದಲ ಬಾರಿಗೆ ತಂಡವನ್ನು ಮುನ್ನಡೆಸಿದ ನಾಯಕ ರಜತ್ ಪಾಟಿದಾರ್ ಹೊಸ ದಾಖಲೆ ಮಾಡಿದ್ದಾರೆ. ತಾವು ನಾಯಕತ್ವ ವಹಿಸಿಕೊಂಡ ಮೊದಲ ಸೀಸನ್ನಲ್ಲಿಯೇ IPL ಫೈನಲ್ಗೆ ತಂಡವನ್ನು ಕೊಂಡೊಯ್ದಿದ್ದಾರೆ. 18 ವರ್ಷಗಳ IPL ಇತಿಹಾಸದಲ್ಲಿ ಕೇವಲ 4 ಭಾರತೀಯರು ಮಾತ್ರ ಈ ಸಾಧನೆಯನ್ನು ಮಾಡಿದ್ದಾರೆ. ಈಗ 5ನೇಯದಾಗಿ ರಾಜತ್ ಪಾಟಿದಾರ್ ಹೆಸರು ಸೇರ್ಪಡೆಯಾಗಿದೆ. ಯಾರ್ಯಾರು ಈ ಸಾಧನೆ ಮಾಡಿದ್ದಾರೆ? IPL ಇತಿಹಾಸ ಏನ್ ಹೇಳುತ್ತೆ? ಇಲ್ಲಿ ಬರೋಬ್ಬರಿ 9 ವರ್ಷದ ಬಳಿಕ IPL ಫೈನಲ್ಗೆ RCB ತಂಡ ಲಗ್ಗೆ ಇಟ್ಟಿದೆ. ತಮ್ಮ ಮೊದಲ ಪ್ರಯತ್ನದಲ್ಲಿಯೇ ನಾಯಕನಾದ ನಂತರ ತಂಡವನ್ನು ಫೈನಲ್ಗೆ ತಲುಪಿಸಿದ ಕೀರ್ತಿ ರಾಜತ್ ಪಾಟಿದಾರ್ಗೆ ಸಲ್ಲುತ್ತದೆ. ಈ ಹಿಂದೆ ಚೆನ್ನೈ ಸೂಪರ್ ಕಿಂಗ್ಸ್ನ ನಾಯಕ MS ಧೋನಿ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಾಯಕರಾಗಿದ್ದ ಅನಿಲ್ ಕುಂಬ್ಳೆ, ಮುಂಬೈ ಇಂಡಿಯನ್ಸ್ ನಾಯಕರಾಗಿದ್ದ ರೋಹಿತ್ ಶರ್ಮಾ ಮತ್ತು ಗುಜರಾತ್ ಟೈಟನ್ಸ್ ನಾಯಕನಾಗಿದ್ದ ಹಾರ್ದಿಕ್ ಪಾಂಡ್ಯ ಈ ಸಾಧನೆ ಮಾಡಿದ್ದಾರೆ. ಇದೀಗ ರಜತ್ ಪಾಟಿದಾರ್ ಅವರು ಈ 4ರ ಎಲೈಟ್ ಗುಂಪಿಗೆ 5ನೇಯವರಾಗಿ ಸೇರಿಕೊಂಡಿದ್ದಾರೆ. ಇನ್ನೊಂದು ರೀತಿಯಲ್ಲಿ ಈ ಸಾಧನೆ ಮಾಡಿದ 2ನೇ RCB ನಾಯಕ ಅನ್ನೋ ಹೆಗ್ಗಳಿಕೆ ಅವರದ್ದು. ಗುರುವಾರದಂದು ರಾಜತ್ ಪಾಟಿದಾರ್ ಅವರು ದೊಡ್ಡ ಸಾಧನೆ ಮಾಡಿದ್ರು. ಅವರ ನಾಯಕತ್ವದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು 2016ರ ನಂತರ ಮೊದಲ ಬಾರಿಗೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಫೈನಲ್ ತಲುಪಿತ್ತು. ಈ ಮೂಲಕ ಅವರು ನಾಯಕನಾಗಿ ಮೊದಲ ಪ್ರಯತ್ನದಲ್ಲಿಯೇ ಫೈನಲ್ ತಲುಪಿಸಿದ 5ನೇ ಭಾರತೀಯ ನಾಯಕ ಎನಿಸಿಕೊಂಡ್ರು. ಈ ಹಿಂದೆ MS ಧೋನಿ, ಅನಿಲ್ ಕುಂಬ್ಳೆ, ರೋಹಿತ್ ಶರ್ಮಾ ಮತ್ತು ಹಾರ್ದಿಕ್ ಪಾಂಡ್ಯ ಈ ಸಾಧನೆ ಮಾಡಿದ್ರು. ಧೋನಿ ಅವರು ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು 2008ರಲ್ಲಿ ಫೈನಲ್ಗೆ ತಲುಪಿಸಿದ್ರು. ಆದರೆ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಸೋತರು. 2009ರಲ್ಲಿ ಅನಿಲ್ ಕುಂಬ್ಳೆ RCB ತಂಡವನ್ನು ಫೈನಲ್ಗೆ ತಲುಪಿಸಿದ್ರು. ಆದರೆ ಪ್ರಶಸ್ತಿ ಗೆಲ್ಲಲು ಸಾಧ್ಯವಾಗಲಿಲ್ಲ. ರೋಹಿತ್ ಶರ್ಮಾ 2013ರಲ್ಲಿ ಮುಂಬೈ ಇಂಡಿಯನ್ಸ್ ತಂಡವನ್ನು ಮುನ್ನಡೆಸಿ ಪ್ರಶಸ್ತಿ ಗೆದ್ರು. ಹಾರ್ದಿಕ್ ಪಾಂಡ್ಯ 2022ರಲ್ಲಿ ಗುಜರಾತ್ ಟೈಟನ್ಸ್ ತಂಡವನ್ನು ಮೊದಲ ಬಾರಿಗೆ ಪ್ರಶಸ್ತಿ ಗೆಲ್ಲುವಂತೆ ಮಾಡಿದ್ರು. ಈ ಬಾರಿ ಕಪ್ ಗೆಲ್ಲುತ್ತಾ RCB? 3 ಬಾರಿಯ ಕಹಿ ಈ ಬಾರಿ ಮರೆಯಾಗುತ್ತಾ? ಇಲ್ಲಿ RCBಯನ್ನು ಫೈನಲ್ಗೆ ತಲುಪಿಸಿದ 4ನೇ ನಾಯಕ ಸಹ ಹೌದು. ಈ ಹಿಂದೆ 2009ರಲ್ಲಿ ಅನಿಲ್ ಕುಂಬ್ಳೆ, 2011ರಲ್ಲಿ ಡೇನಿಯಲ್ ವೆಟ್ಟೋರಿ ಮತ್ತು 2016ರಲ್ಲಿ ವಿರಾಟ್ ಕೊಹ್ಲಿ ಅವರು ಈ ಸಾಧನೆ ಮಾಡಿದ್ದಾರೆ. ಆದರೂ ಕಪ್ ಗೆಲ್ಲೋದಕ್ಕೆ ಆಗಿಲ್ಲ ಅನ್ನೋ ಕೊರಗು ಇತ್ತು, ಈಗಲೂ ಇದೆ. ಆದರೆ ಈ ಬಾರಿ RCB ಬಲಿಷ್ಠ ತಂಡವಾಗಿದ್ದು ಗೆಲ್ಲುವ ವಿಶ್ವಾಸವೂ ಸಹ ದುಪ್ಪಟ್ಟಾಗಿದ್ದು ಜೂನ್ 3ರಂದು ಏನಾಗುತ್ತೆ ಅನ್ನೋದಕ್ಕೆ ಕೆಲ ಕಾಲ ಕಾಯಲೇಬೇಕು. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.